ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಸಂಬಂಧಪಟ್ಟಂತಹ ಆಗಸ್ಟ್ 15ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಹೊಸ ಬಂದಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಯಾರೂ ಮಧ್ಯೆ ಬಿಟ್ಟು ಹೋಗ್ಬೇಡಿ, ಇಂಪಾರ್ಟೆಂಟ್ ಆಗಿರ್ತವೆ ಕ್ವಶನ್ಗಳು. ಇಲ್ಲಿ ನೋಡಿ, ಮೊದಲನೇದಾಗಿ ಆಗಸ್ಟ್ 15ರಂದು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ಮೇನ್ ನಮ್ಮ ಸ್ಪೆಷಲ್. ಇದರಲ್ಲಿ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿಯವರು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣದ ಕಾರ್ಯಕ್ರಮವನ್ನು ನಡೆಸ್ತಾರೆ. ಅದನ್ನು ಕೂಡ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ 78ನೇದಿದು. ಇನ್ನು ನೋಡಿ, ಇಲ್ಲಿ ಹರಿಯಾಣದ ರಾಜ್ಯ ಸರ್ಕಾರದಿಂದ ನಿರುದ್ಯೋಗ ಸಹಾಯಧನ ಅಂದರೆ ಡಿಗ್ರಿ ಮುಗಿಸಿ ಮತ್ತು PG ಮುಗಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಯಾರಿಗೆ ಇನ್ನೂ ಕೆಲಸ ಸಿಕ್ಕಿರಂಗಿಲ್ಲೋ ಅವರಿಗೋಸ್ಕರ ಈ ಒಂದು ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಮಂತ್ಲಿ ಪದವೀಧರರಿಗೆ 2,000 ತಿಂಗಳಿಗೆ ನೀಡಲಾಗುತ್ತದೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಸ್ಗಳಿಗೆ 3,500 ರೂಪಾಯಿಗಳು ತಿಂಗಳಿಗೆ ನೀಡಲಾಗುವುದು. ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಹರಿಯಾಣ ರಾಜ್ಯ ಸರ್ಕಾರ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮಾಜಿ ವಿದೇಶಾಂಗ ಸಚಿವರಾದಂತಹ ನಟ್ವರ್ ಸಿಂಗ್ ಅವರು ನಿಧನ ಹೊಂದಿದ್ದಾರೆ. ಸೊ ಇವರು ಫೇಮಸ್ ಆತ್ಮಚರಿತ್ರೆ ಯಾವುದಪ್ಪ ಅಂತಂದರೆ ಒನ್ ಲೈಫ್ ಈಸ್ ನಾಟ್ ಎನಫ್ ಅನ್ನುವಂತಹ ಆತ್ಮಚರಿತ್ರೆ ಇವರದಾಗಿದೆ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ರಿ. ಮುಂದಿನದಾಗಿ ನೋಡಿ, ಈ ವರ್ಷದ ಅಂದರೆ 2024ರ ಗ್ಲೋಬಲ್ ಸೌತ್ ಶೃಂಗಸಭೆ 3ನೇ ಆವೃತ್ತಿಯನ್ನು ನಮ್ಮ ಭಾರತ ಸರ್ಕಾರ ಆಯೋಜಿಸಲಿದೆ ಪ್ರಧಾನಿಯವರಿಂದ. ಇದು ಏನಪ್ಪ ಅಂದರೆ ವರ್ಚುವಲ್ ಆಗಿ ನಡೆಯಲಿದೆ. ನೋಡಿ, ಯಾವಾಗ ಅಂತಂದರೆ ಆಗಸ್ಟ್ 17, 2024ರಂದು ಜಾಗತಿಕ ದಕ್ಷಿಣ ಶೃಂಗಸಭೆ 3ನೇ ಧ್ವನಿಯನ್ನು ಅಂದರೆ ವಾಯ್ಸ್ ಆಯೋಜಿಸಲಿದೆ ಭಾರತ ಸರ್ಕಾರವು. ಮತ್ತು ಈ ಇವೆಂಟ್ನಲ್ಲಿ ವರ್ಚುವಲ್ ನಡೆಯಲಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿರವರು ಶೃಂಗಸಭೆಯ ನೇತೃತ್ವವನ್ನು ವಹಿಸಲಿದ್ದಾರೆ. ಇದು ಕೂಡ ಇಲ್ಲಿ ನೋಡಿ ತಿಳಿದುಕೊಡ್ರಿ. ನೆಕ್ಸ್ಟ್ ನೋಡೋದಾದರೆ ಭಾರತದ ಮೊದಲ AI ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಒಂದು ಅಂಗನವಾಡಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಚಾಲಿತ ಅಂಗನವಾಡಿ ಕೇಂದ್ರವನ್ನು ಎಲ್ಲಿಪ್ಪ ಅಂತಂದರೆ ಗಾಜಿಯಾಬಾದ್, ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇದನ್ನು ಮೊದಲ ಬಾರಿಗೆ ತೆರೆಯಲಾಗಿದೆ. ಇದು ದೇಶದಲ್ಲಿಯೇ ಫಸ್ಟ್. ಇದನ್ನು ಕೂಡ ನೆನ್ಪಿಟ್ಕೊಡ್ರಿ, ಎಕ್ಸಾಮ್ದಲ್ಲಿ ಕೇಳ್ತಾರೆ. ನೆಕ್ಸ್ಟ್ ನೋಡೋದಾದರೆ ಇನ್ನು ವಿಶ್ವದ ಅತಿ ದೊಡ್ಡ ತೇಲುವ ಸೌರಶಕ್ತಿ ಸ್ಥಾವರವನ್ನು ಮಧ್ಯಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ. ಸೊ ಇದು ಏನಪ್ಪ ಅಂತಂದರೆ ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಸ್ಥಾವರ ಫಸ್ಟ್ ಎಲ್ಲಿ ಅಂತಂದರೆ ಕೇರಳದಲ್ಲಿ ಸ್ಥಾಪಿಸಲಾಗಿದೆ ಆಲ್ರೆಡಿ. ಬಟ್ ಇದ್ರ ಏನು ಸ್ಪೆಷಾಲಿಟಿ ಅಂದರೆ 90 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಸೌರಶಕ್ತಿ ಸ್ಥಾವರವನ್ನು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಸ್ಥಾಪಿಸಲಾಗಿದೆ. ಇದು ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ತೇಲುವ ಸ್ಥಾವರ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇನ್ನು ಭಾರತೀಯ ರೈಲ್ವೆ ಇಲಾಖೆಯ ಕೆಳಗಿನ ಬರ್ತ್ ಅಂದರೆ ಲೋವರ್ ಬರ್ತ್ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದಾಗ ಸ್ವಲ್ಪ ಅರ್ಥ ಬೇರೆ ಕೊಡುತ್ತೆ. ಇಂಗ್ಲೀಷ್ನಲ್ಲಿ ಲೋವರ್ ಬರ್ತ್ ಅಂತ ನೆನ್ಪಿಟ್ಕೊಳ್ರಿ. ಲೋವರ್ ಬರ್ತ್ನ ಸೀಟುಗಳನ್ನು ವಯಸ್ಸಾದವರಿಗೆ, ಮಹಿಳೆಯರಿಗೆ ಮತ್ತು ಗರ್ಭಿಣಿಯರಿಗಾಗಿ ಮೀಸಲು ಮಾಡಿದೆ. ಅಂದರೆ ಈ ಒಂದು ಬಹಳಷ್ಟು ಮೀಸಲಾತಿದ್ದಾವೆ. ಅದರಲ್ಲಿ ಕೂಡ ಇವರಿಗೆ ವಯಸ್ಸಾದವರಿಗೆ, ಮಹಿಳೆಯರಿಗೆ ಮತ್ತು ಗರ್ಭಿಣಿಯರಿಗೆ ಸಪರೇಟಾಗಿ ಮೀಸಲಾತಿಯನ್ನು ನೀಡಲಾಗಿದೆ ರೈಲ್ವೆ ವತಿಯಿಂದ. ನೆಕ್ಸ್ಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತೀವಲ್ಲ, PNB, ಇದು ಅಂತಹ ದೃಷ್ಟಿ ಅನ್ನುವಂತಹ ಒಂದು ಬ್ರೈಲ್ ಡೆಬಿಟ್ ಕಾರ್ಡನ್ನು ಪರಿಚಯಿಸಿದೆ. ಇದು ದೃಷ್ಟಿಹೀನ ವ್ಯಕ್ತಿಗಳಿಗಾಗಿ ಹಣಕಾಸಿನ ನಿರ್ವಹಣೆಗೋಸ್ಕರ ಸಂಬಂಧಿಸಿದೆ. ಅಂದರೆ ದೃಷ್ಟಿಹೀನ, ಕಣ್ಣು ಯಾರಿಗೆ ಕಾಣ್ತಿರಂಗಿಲ್ಲೋ ಅವರು ಟಚ್ ಮೂಲಕ ಅಂದರೆ ಬ್ರೈಲ್ ಲಿಪಿಯ ಮೂಲಕ ಅವರು ಅಕ್ಷರಗಳನ್ನು ಕಂಡುಹಿಡಿತಾರೆ. ಸೊ ಅವ್ರಿಗೋಸ್ಕರನೇ ಅಂತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ಬ್ರೈಲ್ ಲಿಪಿಯ ಆಧಾರಿತ ಡೆಬಿಟ್ ಕಾರ್ಡನ್ನು ಪ್ರಾರಂಭಿಸಿದೆ. ಇದು ಇಂಪಾರ್ಟೆಂಟ್, ಇದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ನೋಟ್ಸ್ ಮಾಡಿಕೊಡ್ರಿ. ಹರಿಯಾಣ ರಾಜ್ಯವು ಮೊಟ್ಟ ಮೊದಲ ಜಾಗತಿಕ ಮಹಿಳಾ ಕಬಡ್ಡಿ ಲೀಗನ್ನು ಸೆಪ್ಟೆಂಬರ್ 2024ರಲ್ಲಿ ಆಯೋಜನೆ ಮಾಡಲಿದೆ. ಹರಿಯಾಣ ರಾಜ್ಯ ಸರ್ಕಾರ 2024ರ ಕಬಡ್ಡಿ ಲೀಗ್ ಅಂದರೆ ಮಹಿಳಾ ಕಬಡ್ಡಿ ಲೀಗನ್ನು ಆಯೋಜನೆ ಮಾಡಲಿದೆ. ಇದು ಕೂಡ ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮುಂಬರುವ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ನಲ್ಲಿ 5 ಹೊಸ ಕ್ರೀಡೆಗಳನ್ನು ಸೇರಿಸಲು ನಿರ್ಧರಿಸಲಾಗಿದೆ. ಲಾಸ್ ಏಂಜಲೀಸ್ ಒಲಿಂಪಿಕ್ನಲ್ಲಿ. ಸೊ ಈಗ ಒಲಿಂಪಿಕ್ ಮುಗಿದಿದ್ದಾವೆ. ಸೊ ನೆಕ್ಸ್ಟ್ ನಡೀತಕ್ಕಿರತ್ತಂತೂ ಲಾಸ್ ಏಂಜಲೀಸ್ನಲ್ಲಿ, ನೆನ್ಪಿಟ್ಕೊಡ್ರಿ. ಇನ್ನು ಯಾವ 5 ಹೊಸ ಕ್ರೀಡೆಗಳು ಅಂತಂದರೆ ಕ್ರಿಕೆಟ್, ಬೇಸ್ಬಾಲ್, ಫ್ಲಾಗ್ ಫುಟ್ಬಾಲ್, ಲ್ಯಾಕ್ರೋಸ್ ಮತ್ತು ಸ್ಕ್ವಾಶ್. ಇವು 5 ಹೊಸ ಕ್ರೀಡೆಗಳನ್ನು ಈ ಒಂದು ಲಾಸ್ ಏಂಜಲೀಸ್ನ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ನ 5 ಹೊಸ ಕ್ರೀಡೆಗಳಾಗಿದ್ದಾವೆ. ಇದನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ರಿ. ಇನ್ನು ನೋಡಿರಿ, ಸ್ಟಾರ್ಬಕ್ಸ್ನ ನೂತನ CEO ಆಗಿ ಬ್ರೇನ್ ನಿಕೋಲ್ ಅವರು ನೇಮಕಗೊಂಡಿದ್ದಾರೆ. ಮತ್ತು ಹಿಂದೆ ಲಕ್ಷ್ಮಣ್ ನರಸಿಂಹರವರಿದ್ದರು, ಅವರನ್ನು ರಾಜೀನಾಮೆ ನೀಡಿ ಇವರು ಬ್ರೇನ್ ನಿಕೋಲ್ ರವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದು ಕೂಡ ಸುದ್ದಿಯಲ್ಲಿದ್ದಾರೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡೋದಾದರೆ
2024ನೇ ಸಾಲಿನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಜೆನ್ನಿ ಎರ್ಪೆನ್ ಬೆಕ್. ಸೊ ಜೆನ್ನಿ ಎರ್ಪೆನ್ ಬೆಕ್ ರವರಿಗೆ ಈ ಒಂದು 2024ರ ಸಾಲಿನ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಕೂಡ ಸುದ್ದಿಯಲ್ಲಿದ್ದಾರೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಇನ್ನು ಮಧ್ಯಪ್ರದೇಶ ಸರ್ಕಾರವು ಹದಿಹರೆಯದ ಹುಡುಗಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಖರೀದಿಸಲು ಹಣವನ್ನು ಒದಗಿಸಲು ಭಾರತದ ಮೊದಲ ರಾಜ್ಯ ಸರ್ಕಾರವಾಗಿದೆ ಅಂತ ಕೇಳಿದರೆ, ಸೊ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಫ್ರೀ ನ್ಯಾಪ್ಕಿನ್ ಕೊಡುತ್ತೆ, ಫ್ರೀ ಸ್ಯಾನಿಟರಿ ನ್ಯಾಪ್ಕಿನ್ ಕೊಡುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ದೇಶದಲ್ಲಿ ಮೊದಲ ಬಾರಿಗೆ ಏನಂತಂದರೆ ನ್ಯಾಪ್ಕಿನ್ ಖರೀದಿಸಲು ಹಣವನ್ನು ನೀಡತಕ್ಕಂಥ ಒಂದು ರಾಜ್ಯ ಸರ್ಕಾರ ಅಂತಂದರೆ ಅದು ಮಧ್ಯಪ್ರದೇಶ ರಾಜ್ಯ ಸರ್ಕಾರ. ಸೊ ಇವರು ಈ ರಾಜ್ಯ ಸರ್ಕಾರ ಸುದ್ದಿಯಲ್ಲಿದೆ, ಅದಕ್ಕೋಸ್ಕರ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಸಂಬಂಧಿಸಿದ ಒಂದು ಕಾರ್ಯತಂತ್ರವನ್ನು ನಡೆಸಿದೆ. ನೆಕ್ಸ್ಟ್, ಇನ್ನು ರುವಾಂಡಾ ದೇಶದ ಅಧ್ಯಕ್ಷರಾಗಿ ಪಾಲ್ ಕಗಾಮೆ ರವರು 4ನೇ ಅವಧಿಗೆ ಮರು ನೇಮಕಗೊಂಡಿದ್ದಾರೆ. ಸೊ ಇವರು ನೋಡಿ ರುವಾಂಡಾ ದೇಶದಲ್ಲಿ 90% ಓಟನ್ನು ಪಡೆದು ಇವರು ನೇಮಕಗೊಂಡಿದ್ದಾರೆ. ಇವರು ಅದು 4ನೇ ಅವಧಿಗೆ ನೇಮಕಗೊಂಡಿದ್ದಾರೆ, ಅದಕ್ಕೋಸ್ಕರ ಇವರು ಸುದ್ದಿಯಲ್ಲಿದ್ದಾರೆ. ಸೊ ನೆಕ್ಸ್ಟ್, ಹಿಂದೂ ಮಹಾಸಾಗರದಲ್ಲಿನ 3 ನೀರೊಳಗಿನ ರಚನೆಗಳನ್ನು ಇತ್ತೀಚೆಗೆ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರತಕ್ಕಂಥ 3 ರಚನೆಗಳಿಗೆ ಅಶೋಕ, ಚಂದ್ರಗುಪ್ತ ಮತ್ತು ಕಲ್ಪತರು ಅನ್ನುವಂತಹ 3 ಹೊಸ ಹೆಸರುಗಳನ್ನು ನೀಡಿ ಕೇಂದ್ರ ಸರ್ಕಾರ ರಚಿಸಿದೆ. ಇದು ಕೂಡ ಸುದ್ದಿಯಲ್ಲಿದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಇನ್ನು ಭಾರತದ 3 ಹೊಸ ತಾಣಗಳಾಗಿ ಅಂದರೆ ರಾಮ್ಸಾರ್ ತಾಣಗಳಾಗಿ ಪಟ್ಟಿಗೆ ಸೇರ್ಪಡೆಗೊಂಡಿತು. ಸೊ 3 ಹೊಸ ರಾಮ್ಸಾರ್ ತಾಣಗಳನ್ನು ಭಾರತದಲ್ಲಿ ಇತ್ತೀಚೆಗೆ ನೇಮಿಸಲಾಗಿದೆ. ಯಾವುದು ಅಂತ ಅಂದರೆ ಮೊದಲನೇದಾಗಿ ನಂಜರಾಯನ ಪಕ್ಷಿಧಾಮ, ಸೊ ಇದು ತಮಿಳುನಾಡಿನಲ್ಲಿದೆ. ಮತ್ತು ಎರಡನೇದಾಗಿ ಕುಜುವೇಲಿ ಪಕ್ಷಿಧಾಮ, ಇದು ಕೂಡ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಇನ್ನು ಮೂರನೇದೇನಪ್ಪ ಅಂತಂದರೆ ತವಾ ಜಲಾಶಯ ಅನ್ನುವಂಥದ್ದು, ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿಗೆ ಈ 3 ಸೈಟ್ಗಳನ್ನು ಸೇರಿಸಿದಾಗ ರಾಮ್ಸಾರ್ ಸೈಟ್ಗೆ ಈ ಮೂಲಕ ಭಾರತದ ಒಟ್ಟು ರಾಮ್ಸಾರ್ ಸೈಟ್ಗಳ ಸಂಖ್ಯೆ 85ಕ್ಕೆ ಏರಿಕೆಯಾಗಿದೆ. ಸೊ ಟೋಟಲ್ ಇವಾಗ ಇದನ್ನು ಅಪ್ಡೇಟ್ ಮಾಡಿಕೊಡ್ರಿ, 85 ರಾಮ್ಸಾರ್ ಸೈಟ್ಗಳಿದ್ದಾವೆ. ರಾಮ್ಸಾರ್ ಸೈಟ್ಗಳು ನಮ್ಮ ದೇಶದಲ್ಲಿ ಇದಾವೆ 85, ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿಗೆ ನಮ್ಮ ಕರೆಂಟ್ ಅಫೇರ್ಸ್ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸ್ನ ವಿಡಿಯೋ ಮುಕ್ತಾಯಗೊಂಡಿದೆ. ಅದಕ್ಕೋಸ್ಕರ ಕೊನೆವರೆಗೂ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಇದೇ ರೀತಿಯಾಗಿ ನಾನು ಡೈಲಿ ಕ್ಲಾಸ್ ಮಾಡ್ತಾ ಇರ್ತೀನಿ. ಮತ್ತು ಇದರ ನೋಟ್ಸ್ ಏನಿದೆಯಲ್ಲ ನಮ್ಮ ಚಾನಲ್ನ ಎಲ್ಲಿಪ್ಪ ಅಂತಂದರೆ ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ವಾಟ್ಸಪ್, ಫೇಸ್ಬುಕ್ ಮತ್ತು ಥ್ರೆಡ್ಸ್, ಇವೆಲ್ಲದರಲ್ಲಿ ನಮ್ಮ ಅಕೌಂಟ್ ಇದೆ. ಸೊ ಅದರಲ್ಲಿ ಅವು ಎಲ್ಲ ಅಕೌಂಟ್ಗಳ ಲಿಂಕ್ಗಳು ಏನಂತಂದರೆ ಡಿಸ್ಕ್ರಿಪ್ಷನ್ದೊಳಗಡೆ ಇದಾವೆ, ಕೆಳಗಡೆ ಡಿಸ್ಕ್ರಿಪ್ಷನ್ದೊಳಗಡೆ ಇದಾವೆ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡಿಕೊಡ್ರಿ. ಅದರಲ್ಲಿ ನಮ್ಮ ಈ ಕರೆಂಟ್ ಅಫೇರ್ಸ್ ಡೈಲಿ ನೋಟ್ಸ್ ಇದು ಹೇಗಿರುತ್ತೋ ಅದೇ ನೋಟ್ಸು ಸಿಗ್ತಾ ಇರುತ್ತೆ. ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೋದು ಅಥವಾ ಸೇವ್ ಮಾಡಿ ಇಟ್ಕೋಬೋದು. ಎಕ್ಸಾಮ್ ಟೈಮ್ನಲ್ಲಿ ನಿಮಗೆ ಹೆಲ್ಪ್ ಆಗೋ ರೀತಿಯಾಗಿ ನೀವು ಅದನ್ನು ಉಪಯೋಗಿಸ್ಕೋಬೋದು. ಅದಕ್ಕೋಸ್ಕರ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ತಪ್ಪು ಅನಿಸಿದ್ರೆ ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ, ನಾನು ಕೂಡ ಇಂಪ್ರೂವ್ ಆಗ್ತೀನಿ. ಐ ವಿಲ್ ಆಲ್ಸೋ ಇಂಪ್ರೂವ್. So thank you so much.